ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿನ್ನತ್ರ ತೋರ್ಸಂದ್ರ ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಲ್ವಾ? ನಾವು ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಸಂಡೇ 11 ಗಂಟೆ ಆಯ್ತು. ನಿನ್ನ ಹತ್ರ ಹೆಸರು ಅಂತ ಕೇಳ್ರಾ? ಎಂತ ಹೆಸರು ನಿಂದು? ಓಕೆ, ನಿಂಗೆ ಇವತ್ತು ರಜಾನಾ? ಎಲ್ಲಿ ಹೋಗ್ತಿದ್ದಿ ನೀನು? ಕೇಮ ಮನೆಗೆ. ಹೌದಾ? ಓಕೆ. ಸೊ ಅಮ್ಮನ ಮನೆಗೆ ಹೊರಡ್ತಾರೆ. ಇವನಿವಾಗಂತೂ ಹೌದು, ಚಂದ ಇತ್ತು. ಚಂದ ವಿಡಿಯೋ ಮಾಡ್ತೆ ಯಾವ್ದಾದ್ರು ಈಗ ಚಂದ ಇದ್ ಪ್ಲೇಸ್ ಇದ್ರೆ ಅಥವಾ ಏನಾದ್ರು ಒಂದ್ ಚಂದ ಇರೋ ವಸ್ತುಗಳಿದ್ರೆ ವಿಡಿಯೋ ಮಾಡ್ತೀಯ ಅಮ್ಮ ಕೇಳುತ್ತೆ. ಸೊ 11 ಗಂಟೆ ಆಯ್ತು, ಅಮ್ಮನ ಮನೆಗೆ ಹೊರಟಿದ್ವಿ. ಸುಮಾರು ದಿವಸ ಆಯ್ತು ಹೋಗ್ದೆ. ಹಾಗೆ ಆನ್ ದ ವೇ ಹೋಗ್ತಾ ನಾನು ಒಂದು ಏನೋ ತಗೊಳ್ಳಿಕ್ಕಿದೆ ನನಗೆ. ಸೊ ಅಲ್ಲಿ ಹೋಗಿ ಹೇಳ್ತೇನೆ ಏನು. ನಾವಿಲ್ಲಿ ಹೆಮ್ಮಾಡಿಯಲ್ಲಿರುವ SLN ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಶಾಪ್ಗೆ ಬಂದಿದ್ದೀವಿ. ನನಗಂತೂ ತುಂಬ ಟೈಮಿಂದ ಒಂದು ಬಟ್ಟೆ ಇಟ್ಕೊಳ್ಳೋಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಇತ್ತು. ಆಲ್ರೆಡಿ ಮನೇಲಿ ಒಂದು ಕಬೋರ್ಡ್ ಇತ್ತು, ನಂಗೆ ಅದು ಸಾಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಏನಾದರೂ ಒಂದು ತಗೊಳ್ಬೇಕು, ಕಬೋರ್ಡ್ ಥರ ಬಟ್ಟೆ ಇಟ್ಕೊಳ್ಳೋಕ್ಕೆ ಒಂದು ಸ್ಟೋರೇಜ್ ರೀತಿ ಏನಾದರೂ ಮಾಡ್ಕೊಳ್ಬೇಕು ಅಂತ ಇತ್ತು. ಸೊ ಹಾಗಾಗಿ ನಾನು ಇವ್ರ ಹತ್ರ ಒಂದು ಆರ್ಡರ್ ಮಾಡಿದ್ದು, ನನಗೆ ಯಾವ ಥರ ಬೇಕು ಅಂತ ಇಲ್ಲಿ ಆರ್ಡರ್ ಮಾಡಿದೆ. ಸೊ ಹೈಟ್ ಇರ್ಬೋದು, ವಿಡ್ತ್ ಇರ್ಬೋದು, ಅಲ್ಲ ನಮಗೆ ಎಷ್ಟು ಬೇಕಾಗತ್ತೆ ಅಂತ ನಾವು ಹೇಳಿದರೆ ಅದೇ ರೀತಿ ಮಾಡಿಸಿಕೊಡ್ತಾರೆ. ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಕೊಡ್ತಾರೆ. ಆ್ಯಂಡ್ ರೇಟ್ ಕೂಡ ಅಷ್ಟೇ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಎಲ್ಲ ಐಟಮ್ಸು ಕೂಡ. ಮುಖ್ಯವಾಗಿ ನನಗೆ ಬೆಡ್ರೂಮಲ್ಲಿ ಜಾಸ್ತಿ ಸ್ಪೇಸ್ ಇಲ್ಲ. ಸೊ ಹಾಗಾಗಿ ನಾನೆಲ್ಲ ಕರೆಕ್ಟಾಗಿ ಮೊದಲೇ ಮನೆಯಲ್ಲೇ ಮೆಷರ್ ಮಾಡಿದೆ, ನನಗೆ ಎಷ್ಟು ವಿಡ್ತ್ ಹೈಟ್ ಇದೆಲ್ಲ ಬೇಕಾಗುತ್ತೆ ಅಂತ. ಸೊ ಅದೇ ರೀತಿ ಅವರು ಕೂಡ ರೆಡಿ ಮಾಡಿ ಮನೆಗೆ ಕಳಿಸಿದ್ರು. ಸೊ ನಿಮಗೂ ಈ ಥರ ಕಬೋರ್ಡ್ ಇರ್ಬೋದು ಅಥವಾ ಹೋಮ್ ಅಪ್ಲಯನ್ಸಸ್ ಏನೇ ಇದ್ದರೂ ಸೊ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಇವರ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೇನೆ. ಸೊ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಓಕೆ, ಡಾಲ್ ಇತ್ತಾ? ಚಪ್ರ ನೋಡಿ, ಈಗ ಚಂದ ಆಯ್ತು ಚಪ್ರ, ಒಳ್ಳೆ ಈಗ ನೇತಾಡೋದು ಇಲ್ಲಿತ್ತಲ್ಲ. ಹಲಸಿನ ಹಣ್ಣೆಲ್ಲ ಇತ್ತಲ್ಲ ಇದೆ. ಆದ್ರೆ ಹಲಸಿನ ಹೊಸ ಫಲ ಇನ್ನು ಹಣ್ಣಾಗ್ಲಿಲ್ಲ. ಮಳೆ ಬಂತಲ್ಲ? ಮಳೆ ಬಂದ್ ಬಟ್ ಹಣ್ಣಾಗ್ಲಿಲ್ಲಪ್ಪ. ಇದು ಯಾವತ್ತು ಹಣ್ಣು ಹತ್ತೇನು. ಸುಮಾರು ಚೇಂಜಸ್ ಆಯ್ತು ನಿಮ್ಮ ಮನೆ ಮೇಲೆ. ಅಲ್ಲ, ನಂಗೆ ಇದು ಚಪ್ರ ಇಷ್ಟ ಆಯ್ತು. ಒಳ್ಳೆ ಗಾರ್ಡನಿಂಗ್ ಮಾಡ್ದಂಗಿತ್ತು, ಚಂದ ಮಾಡಿ ನೇತಾಡುತ್ತಾರೆ. ಒಳ್ಳೇದಲ್ಲ? ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಕೆಟ್ಟ ಗಾಳಿ ಬೀಸ್ತಿತ್ತ? ಹಾಗೆ ಹೇಳದಲ್ಲ. ಮಧ್ಯಾಹ್ನ ಒಂದು ಒಳ್ಳೆ ಊಟ ಆಯ್ತು. ಅನಂತರ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ, ನಿದ್ದೆ ಬರಲಿಲ್ಲ, ಸುಮ್ಮನೆ ಹೀಗೆ. ಅನಂತರ ಎಲ್ಲರ ಜೊತೆ ಮಾತಾಡಿದೆ, ಮೈಂಡ್ ಒಂಥರ ರಿಫ್ರೆಶ್ ಆದಂಗೆ. ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದದಲ್ವಾ. ಸೊ ಒಂಥರ ನಾವೇ ಒಂದು 2-3 ಜನ ಇರುವಾಗ ಒಂಥರ ಮಾತಾಡದೆ ಒಂಥರ ಬೋರ್ ಆಗಿರುತ್ತೆ. ಸೊ ಮನೆಗೆ ಬಂದು ಎಲ್ಲರ ಜೊತೆ ಮಾತಾಡಿದ ಕೂಡಲೇ ಒಂಥರ ಮೈಂಡ್ ರಿಫ್ರೆಶ್ ಆಗಿಬಿಡುತ್ತೆ. ಹಾಗೆ ವೆದರ್ ತುಂಬಾ ಚೆನ್ನಾಗಿದೆ ಇವತ್ತಂತೂ. ಜಾಸ್ತಿ ಮಳೆನೂ ಇಲ್ಲ, ಬೆಳಿಗ್ಗೆ ಒಂದ್ಸಲ ಬಂದಿತ್ತು ಅಷ್ಟೇ. ಸೊ ಇಲ್ಲಿ ಮೇಲೆ ಬಂದರೆ ಒಂದ್ಸಲ ರಿಲ್ಯಾಕ್ಸ್ ಆಗಿಬಿಡ್ತೀನಿ, ಖುಷಿ ಆಯ್ತು. ಅದೇ ಹೇಳೋದು, ಅಮ್ಮನ ಮನೆಗೆ ಹೋಗ್ತೆ ಅಂದರೆ ಸಾಕು. ನೀನೆಂತ ಪದೇ ವೆಕೇಶನ್ ತೊಗೊಳ್ಳೋದನ್ನು. ನೀವಂತೂ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲಲ್ಲ, ನಾನು ನಮ್ಮ ಮನೆಗಾರು ಹೋಗ್ತೀನಿ ಅಂತ ಅಲ್ಲ. ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅಂದ್ಕೊಳ್ಳಿ ಅಂತ ಹೇಳುತ್ತಾ, ನಿಮ್ಮ ಅಮ್ಮನ ಮನೆಯೇ ಸ್ವರ್ಗ, ಅದಕ್ಕಿಂತ ಚೆನ್ನಾಗಿರೋ ಪ್ಲೇಸ್ ಎಲ್ಲಿದೆ ಅಂತ ಕೇಳ್ತಾರೆ. ಹೌದು, ಇದು ನೋಡಿ ಎಷ್ಟು ಚಂದ ಇದೆ. ತೋರ್ಸಂಚು ಹೊರಗೆ ತೋರ್ಸಂಚಿರಲ್ಲ. ಒಳ್ಳೆತ್ತಲ್ಲ? ಫ್ಯಾಷನ್ ಫ್ರೂಟ್, ಹೈ ಕ್ಯಾಲರಿ ಅದಂದ್ರೆ ಹೀಗೆ ನೇತಾಡುತ್ತಲ್ಲ, ಖುಷಿ ಆಯ್ತು.
ಅಲ್ಲೊಂದು 2 ಹಣ್ಣಿತ್ತು ಕಾಯಿ. ಅಲ್ಲೆಲ್ಲ ಇತ್ತು ಒಳಗೆ. ಮತ್ತೆ ಇಲ್ಲಿ ಬಂದದ್ದು ದೊಡ್ಡದಾಯ್ತು. ಆಚೆ ಇದ್ದದ್ದು ಇಷ್ಟು ದೊಡ್ಡದಾಗಿರ್ಲಿಲ್ಲ. ಇದು ಒಳ್ಳೆ ನೀರು ಸಿಗತ್ತೇನೋ ಅಲ್ಲ? ನೀರು ಇಲ್ಲಿ ಎನಿ ಟೈಮ್ ನೀರು ಬೀಳುತ್ತಲ್ಲ, ಅದಕ್ಕೆ ರಿಚ್ ಇನ್ ವಿಟಮಿನ್ ಸಿ. ಮತ್ತೆ ಇದು ನಿಮ್ದು ಹಲಸಿನ ಹಣ್ಣಾಗಿತ್ತಲ್ಲ, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಪ್ಯಾಷನ್ ಫ್ರೂಟ್. ಹಲಸು ಅದು ಅಂದರೆ ಹೊಸ ಫಲ, ಈ ಸಲ ಫಸ್ಟ್ ಆಗ್ತಿರೋದು. ಇನ್ನೂ ಹಣ್ಣಾಗಲಿಲ್ಲ, ನೋಡಬೇಕು ಯಾವಾಗ ಹಣ್ಣಾಗುತ್ತಂತ. ಚಪ್ಪೆ ಆಗತ್ತೆ ಮಳೆ ಬಂತಲ್ಲ, ಪದಾರ್ಥಕ್ಕೆ ಯೂಸ್ ಮಾಡಬಹುದು. ಫಸ್ಟ್ ಹಣ್ಣಾಗೋದಲ್ಲ, ಪದಾರ್ಥಕ್ಕೆ ಯೂಸ್ ಮಾಡಬಹುದು. ಅದೇ ಅಂತ ಕೆಸ್ತಿದ್ರಲ್ಲಿ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಶುರು ಆಯ್ತು ಮನೇಲಿ. ನೆಕ್ಸ್ಟ್ ಪೂಜೆ ಇತ್ತಲ್ಲ, ಹೌದಲ್ಲ, ಅದಕ್ಕೆ ನಿಮಗೆ ಫ್ಲವರ್ ಕೊಡ್ತಾ ಇದ್ದೇನೆ. ಕಿವಿ ಮೇಲೆ ಫ್ಲವರ್ ಇಡ್ತಿದ್ದಲ್ಲ ಕಡೆಗೆ. ತುಂಬ ದಿವಸಗಳಾಗೋಗಿತ್ತು ನಾವು ಈ ಥರ ನಾನು ಅದಕ್ಕೆ ಹೊರಗಡೆ ಬಂದು ಏನು ತಿನ್ನೋದು ಅದೆಲ್ಲ ಮಾಡೇ ಇಲ್ಲ. ನಾವು ಸುಮಾರು ಟೈಮ್ ಆಯಿತು. ಅಂದರೆ ಮನೆಯಿಂದನೇ ಆರ್ಡ್ರ್ ಹಾಕ್ಕೊಳ್ತಾ ಇದ್ವಿ. ಲಾಸ್ಟ್ ಸಂಡೇ ಮನೆಯಿಂದನೇ ಆರ್ಡ್ರ್ ಹಾಕಿದ್ವಿ. ಎಲ್ಲೋ ಹೊರಗಡೆ ಹೋಗೋಕೆ ಮೂಡಿರಲಿಲ್ಲ. ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತಲ್ವ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇತ್ತು, ಹಾಗೆ ಅವರಿಗೆ ಗೋಬಿ ತಿನ್ನಬೇಕು ಅಂತ ಅನಿಸ್ತಂತೆ ಹೇಳ್ತಾ ಇದ್ರು. ಸರಿ ಅಂತ ಬಂದು ಇಲ್ಲಿ ಒಂದು ಗೋಬಿ ಸ್ಟಾಲ್ ಇತ್ತು ನಮ್ಮದು, ಯಾವಾಗಲೂ ಅಲ್ಲೇ ತಗೊಳ್ಳೋದು. ಅವರು ಇಲ್ಲ, ಸೊ ಅವರು ಮೋಸ್ಟ್ಲಿ ರಜೆ ಹಾಕಿದ್ದಾರೆ. ಪಕ್ಕದಲ್ಲಿ ಇನ್ನೊಂದು ಇದಿದೆ ಮಸಾಲೆ ಪುರಿ. ನಾನು ಶೇವ್ ಪುರಿ ಬೇಕಂತ ಹೇಳಿದ್ದೆ. ಸುಮ್ಮನಿರಾದೆ 2 ನಿಮಿಷ ನಾ ಮಾತಾಡ್ತಿದ್ದೆ. ಸೊ ಶೇವ್ ಪುರಿ ತೊಗೊಂಡು ಬರೋಕೆ ಹೋಗಿದ್ದಾರೆ. ಕುಂದಾಪುರ ಜೂನಿಯರ್ ಕಾಲೇಜ್ ಎದುರುಗಡೆನೆ ಒಂದು ಚಿಕ್ಕ ಸ್ಟಾಲ್ ಇದೆ. ಮತ್ತೆ ಇವನಿಗೆ ಮ್ಯಾಂಗೋ ಜ್ಯೂಸ್ ಬೇಕಂತೆ. ಅದನ್ನು ಹೋಗುವಾಗ ತಗೊಂಡೋಗೋದು. ಶೇವ್ ಪುರಿ ಟೇಸ್ಟ್ ಕಾಣು. ವೇಟ್ ನಾನು ತಿನ್ನಿಸ್ದೆ. 6 ದಿವಸದ ನಂತರ ತಿಂತಿರೋದಲ್ಲ, ಬಾಯಲ್ಲಿ ನೀರು ಬರ್ತಿದೆ. ಆಕ್ಚುಲಿ ಅಂತಂದ್ರೆ ಸೊ ನನಗೆ ಇನ್ನೊಂದು ತಿನ್ಬೇಕಂತ ಅನಿಸ್ತಾ ಇತ್ತು, ಬಟ್ ಬೇಡ ಅಂತ ಸುಮ್ಮನಿದ್ದೀನಿ. ಸ್ವಲ್ಪ ಅಂದರೆ ಹೆವಿ ಆಗುತ್ತೆ, ಅದಕ್ಕೋಸ್ಕರ. ಅವನಿಗೆ ಸ್ವಲ್ಪ ಖಾರ ಆಯ್ತಂತೆ. ಚೆನ್ನಾಗಿತ್ತು ಮಾತ್ರ, ಟೇಸ್ಟ್ ಇಷ್ಟ ಆಯ್ತು. ಇವತ್ತಿನ ಈ ಒಂದು ವ್ಲಾಗ್ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೂ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ಸ್ ಮಾಡಿ. ತುಂಬ ದಿವಸದ ನಂತರ ವ್ಲಾಗ್ ಹಾಕ್ತಾ ಇದ್ದೀನಿ. ಹಾಗೆ ಈ ಥರ ನಿಮಗೆ ಕಬೋರ್ಡ್ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇರುತ್ತೆ, ಚೆಕ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.